ಮಾಡೆಲ್ ಹೈಸ್ಕೂಲ್ ಮೈದಾನದಲ್ಲಿ ಡಿಸಿಸಿ ಬ್ಯಾಂಕಿನ ಚುನಾವಣಾ ಮತದಾನ ಪ್ರಕ್ರಿಯೆ ನಡೆಯುತ್ತಿರುವ ಸಂದರ್ಭದಲ್ಲಿ ಬೆಲ್ಲದ ಬಾಗೇವಾಡಿಯ ರಮೇಶ ತಂದೆ ವಿಶ್ವನಾಥ್ ಕತ್ತಿ ಎಂಬ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ವಾಲ್ಮೀಕಿ ಸಮುದಾಯವನ್ನ ಕುರಿತು ಅವಾಚ್ಯ ಶಬ್ದವನ್ನ ಬಳಸಿರುವುದು ತೀವ್ರ ಆಘಾತವಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಅವಮಾನಿಸಿದೆ. ಇದರಿಂದ ರಾಜ್ಯಾದ್ಯಂತ 75 ಲಕ್ಷ ವಾಲ್ಮೀಕಿ ಸಮುದಾಯದ ಮನಸ್ಸಿಗೆ ತೀವ್ರ ಘಾಸಿಯಾಗಿದೆ ಹಾಗೂ ಅವರ ಭಾವನೆಗಳಿಗೆ ಧಕ್ಕೆಯಾಗಿದೆ. ಜಿಲ್ಲೆಯ ಬೇರೆ ಬೇರೆ ಸಮುದಾಯಗಳ ಮಧ್ಯ ತೀವ್ರ ಘರ್ಷಣೆ ಉಂಟಾಗುವ ಸಂಭವವಿದ್ದು ಈಗಾಗಲೇ ರಮೇಶ್ ಕತ್ತಿ ಎಂಬಾತ ಹುಕ್ಕೇರಿ ವಿದ್ಯುತ್ ಮಂಡಳಿ ಚುನಾವಣೆಯಲ್ಲಿ ಕಳೆದ 3 ತಿಂಗಳಿಂದ ಸತತವಾಗಿ ವಾಲ್ಮೀಕಿ ಸಮುದಾಯಕ್ಕೆ ಅವಹೇಳನಕಾರಿಯಾಗಿ ಬಿಂಬಿಸುವ ಕೆಲಸ ಮಾಡುತ್ತಿದ್ದಾನೆ. ಮೇಲು ಕೀಳು ಭಾವನೆಗಳಿಗೆ ಚಾಲನೆ ನೀಡುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಅಲ್ಲಗಳೆದಿದ್ದು ಅದಲ್ಲದೆ ಈಗಾಗಲೇ ಈತ ಸತತವಾಗಿ ಕೆಳ ಸಮುದಾಯಗಳ ಭಾವನೆಗಳಿಗೆ ಘಾಸಿ ಉಂಟು ಮಾಡಿದ್ದಾನೆ. ಕಾರಣ ದಲಿತ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತಂದಿರುವ ಈತನ ಮೇಲೆ ದಲಿತ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿ ರಾಣೆಬೆನ್ನೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೊನ್ನೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸೋತು ಹತಾಶರಾದಂಥ ಸಂದರ್ಭದಲ್ಲಿ ಏನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಮ್ಮ ಸತೀಶ್ ಜಾರಕಿಹೊಳಿ ಬ್ರದರ್ಸ್ ಗುಂಪಿಗೆ ಹೋಯಿತು ಅಂತಕ್ಕಂಥ ಒಂದು ಹತಾಶೆಯಿಂದ ರಮೇಶ್ ಕತ್ತಿಯವರು ಇಡೀ ಸಮಾಜವನ್ನು ಬ್ಯಾಡ್ ಸುಳೆ ಮಕ್ಕಳು ಅಂತಕ್ಕಂಥ ಒಂದು ಅತ್ಯಂತ ಕೆಟ್ಟ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಕ್ಕಾಗಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಏನು ಬ್ರಿಟಿಷರನ್ನು ಕೂಡ ಎದುರಾಕೊಂಡಿರ್ತಕ್ಕಂಥದ್ದು, ಮೊಘಲರನ್ನು ಕೂಡ ಎದುರಾಕೊಂಡಿದ್ದು, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದಲ್ಲಿ ಧಾರ್ಮಿಕ ಶಕ್ತಿಗಾಗಿ, ಈ ದೇಶದ ಎಲ್ಲ ಸರ್ವಾನುಮತ ಅಭಿವೃದ್ಧಿಗಾಗಿ ಏನು ಹೋರಾಟ ಮಾಡಿರ್ತಕ್ಕಂಥ ಒಂದು ಮೂಲ ಜನಾಂಗ ಏನಿದೆ ಅದು ವಾಲ್ಮೀಕಿ ನಾಯಕ ಜನಾಂಗ, ಬೇಡು ಜನಾಂಗ. ಆ ಜನಾಂಗವನ್ನು ಇವರು ಈ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಚುನಾವಣೆಗೂ ನಮ್ಮ ಸಮುದಾಯಕ್ಕೂ ಸಂಬಂಧನೇ ಇಲ್ಲ. ಇವನಿಗೆ ತಾಕತ್ತಿದ್ದರೆ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು. ಅದನ್ನು ಬಿಟ್ಟು ಸೋತು ಆ ಜಾರಕಿಹೊಳಿಯವರ ಜನಾಂಗವನ್ನೇ ನಿಂದನೆ ಮಾಡ್ತಕ್ಕಂಥದ್ದು ಯಾವ ಧರ್ಮ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಈಗಿಂದಿಗಲೇ ಸಾಮಾನ್ಯ ರಮೇಶ್ ಕತ್ತಿ ಅವರು, ನಿನಗೆ ಮಾನ ಮರ್ಯಾದೆ ಇದ್ದರೆ ತಕ್ಷಣ ನೀವು ಈ ಬೇಡ ವಾಲ್ಮೀಕಿ ನಾಯಕ ಜನಾಂಗದ ಕ್ಷಮೆಯನ್ನು ಕೇಳಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಆಗ್ರಹಪೂರ್ವಕವಾಗಿ ಕೇಳ್ಕೊಳ್ತೇನೆ. ಏನು ಮೊನ್ನೆ ನಡೆದಂಥ ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಾನ್ಯ ಶ್ರೀ ರಮೇಶ್ ಕತ್ತಿ ಅವರು ನಮ್ಮ ಬೇಡರ ಜನಾಂಗಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ನಮಗೆ ಒಂದು ಜಾತಿಗೆ ಅವಮಾನ ಮಾಡತಕ್ಕಂಥ ಇದು ಅವರ ಸೋಲಿನ ಒಂದು ಹತಾಶೆಯಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಒಂದು ವಾಲ್ಮೀಕಿ ಜನಾಂಗ ಹಾಗೂ ಬೇಡರ ಜನಾಂಗವನ್ನು ಕೆಣಕಿದ್ದಾರೆ. ದಯವಿಟ್ಟು ಸರ್ಕಾರ ಅವ್ರನ್ನ ಕೂಡಲೇ ಬಂಧಿಸಬೇಕು. ಈಗಾಗಲೇ ಹಲವಾರು ಕಡೆ ಅವ್ರ ಮೇಲೆ FIR ಆಗಿದೆ. ಅವ್ರನ್ನ ಕೂಡಲೇ ಬಂಧಿಸಬೇಕು. ನಮಗೆ ಕರ್ನಾಟಕದಿಂದ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ವಾಲ್ಮೀಕಿ ಸಮಾಜ ಭಾಳ ನೊಂದ್ಕೊಂಡಿದ್ದೇವೆ. ದಯವಿಟ್ಟು ಆ ಒಂದು ಹೇಳಿಕೆಯನ್ನು ಅವರು ಕ್ಷಮೆ ಕೇಳಬೇಕು. ಅವರಿಗೆ ಒಂದು ತಕ್ಕವಾದ ಬಂಧಿಸಿ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾವು ರಾಣೆಬೆನ್ನೂರು ತಾಲೂಕಿನಿಂದ ಅಖಿಲ ಕರ್ನಾಟಕ ವಾಲ್ಮೀಕಿ ಸಮಾಜ ಅಧ್ಯಕ್ಷರಾಗಿ ನಾವು ಕೇಳ್ಕೊತಾ ಇದ್ದೇವೆ. ರಮೇಶ್ ತಂದೆ ವಿಶ್ವನಾಥ್ ಕತ್ತಿ ಅಂತಕ್ಕಂಥ ಮಾಜಿ ಸಂಸದ ಇವತ್ತು ನಮ್ಮ ವಾಲ್ಮೀಕಿ ನಾಯಕ ಸಮಾಜದವರ ಬಗ್ಗೆ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರ್ತಕ್ಕಂಥ ವಿಚಾರ ಇಡೀ ರಾಜ್ಯದ ನಾಯಕರನ್ನು ಕೆರಳಿಸಿದೆ. ಕೂಡಲೇ ಸರ್ಕಾರ ಆತನನ್ನು ಗಡೀಪಾರು ಮಾಡಬೇಕು ಮತ್ತು ಕಠಿಣವಾದ ಶಿಕ್ಷೆ ವಿಧಿಸಬೇಕು. ಇವತ್ತು ವಾಲ್ಮೀಕಿ ನಾಯಕ ಸಮಾಜ ಅಷ್ಟೇ ಅಲ್ಲ, ಯಾವುದೇ ಸಮಾಜಕ್ಕೂ ಯಾರು ಕೂಡ ಜಾತಿ ನಿಂದನೆ ಮಾಡಬಾರ್ದು. ಯಾಕಂದ್ರೆ ಅದು ಅವರ ಅಭಿಮಾನ ಇರ್ತದೆ. ಬೇರೆ ಇವತ್ತು ಈ ಕತ್ತಿಯ ಬಗ್ಗೆ ಕಠಿಣ ಕ್ರಮ ಜಾರಿ ಆದರೆ ಇನ್ನೊಬ್ಬರಿಗೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕು ಅಂತಂದೇಳಿ ಇವತ್ತು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರಿನಲ್ಲಿ ನಾವು ವಾಲ್ಮೀಕಿ ನಾಯಕ ಸಮಾಜದವರು ಅಷ್ಟೇ ಅಲ್ಲ, ಇತರೆ ಪ್ರಬುದ್ಧತೆ ಇರತಕ್ಕಂಥ ಮತ್ತು ಜಾಗೃತಿ ಇರತಕ್ಕಂಥ ಎಲ್ಲ ನಾಯಕರು ಸಮಾಜದ ವರ್ಗದವರು ಬಂದು ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.
ಅವರು ನಮ್ಮ ಜಾತಿ ಕೆಣಕಿ ಭಾಳ ತಪ್ಪು ಮಾಡಿದ್ದಾರೆ. ಅವರು ಎಲ್ಲ ಚುನಾವಣೆಯಲ್ಲಿ ಸೋಲು ಗೆಲುವು ಎರಡು ಸ್ವೀಕರಿಸಬೇಕು ಅಂತ ಮುಂದಿದ್ರೆ ಎಲೆಕ್ಷನ್ನಲ್ಲಿ ನಿಲ್ಲಬೇಕು. ರಮೇಶ್ ಜಾರಕಿಹೊಳಿ ಅವ್ರು ಗೆದ್ದಿರೋದು ಎಲ್ಲ ಖುಷಿ ಪಡ್ಬೇಕಾಗಿತ್ತು ಅವರು. ಆದರೂ ಸೋಲು ಗೆಲುವಿನ ನಡುವೆ ಜಾತಿ ಎತ್ತಿ ಎಣಿಸಿರೋದು ಭಾಳ ಕೀಳ್ಬೇಕು ಮಾತಾಡಿದ್ದಾರೆ ಅವರು. ಅವ್ರು ಇನ್ನು ಮುಂದೆ ರಾಜಕೀಯಕ್ಕೆ ಬರೋಕ್ಕೆ ನಾಲೈಕ್ ಅಂತ ಹೇಳಿ ನಮ್ಮ ಜಾತಿ ಪರವಾಗಿ ನಾವು ಹೇಳ್ತಾ ಇದ್ದಾವೆ. ಅವರು ಅತಿ ಬೇಗದಲ್ಲಿ ಅವರು ಕ್ಷಮೆ ಕೇಳಬೇಕು, ಇಲ್ಲ ಅಂದ್ರೆ ಅವ್ರ ಮೇಲೆ ಭಾಳ ಕ್ರಮ ಕೈಗೊಳ್ತತಿ. ನಮ್ಮ ಜಾತಿ ದೊಡ್ಡ ಜಾತಿ, ಸಣ್ಣ ಜಾತಿ ಏನಲ್ಲ, ನಮ್ದು ಕೀಳು ಜಾತಿ ಏನಲ್ಲ, ನಮ್ಮ ಲೆವೆಲ್ಲೇ ಬೇರೆ. ಅದು ಅವ್ರು ಹೇಳಿದ್ರೆ ಉಮೇಶ್ ಕತ್ತಿ ಅವರು ಬರೀ ಕತ್ತಿ ಅನ್ಕೊಂಡಿದ್ದಾರೆ. ಆದ್ರೆ ನಮ್ಮ ರಮೇಶ್ ಕತ್ತಿ ಅವರು ಆದ್ರೆ ನಮ್ಮ ಮದಕರಿ ನಾಯಕನ ಕತ್ತಿ ರುಚಿ ತೋರಿಸಿದಾಗ ಅವರು ನಮ್ಮ ಜಾತಿ ಬೆಲೆ ಕೊಡ್ತಾರೆ ಅಂತ ನನ್ನ ಅನಿಸಿಕೆ. ನಾನು ನಾಗೇಶ್ ತಳವಾರ್, ರಾಣೆಬೆನ್ನೂರು ವಾಲ್ಮೀಕಿ ಸಮಾಜ ಇಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರಿಂದ ವಿಷಯ ಬೆಳಗಾವಿ ಜಿಲ್ಲೆಯ ಶ್ರೀ ರಮೇಶ್ ಕತ್ತಿ ಅವರು ನಮ್ಮ ಸಮಾಜವನ್ನೇ ಕೆಣಕಿದ್ದಾರೆ, ನಮ್ಮ ಸಮಾಜಕ್ಕೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ. ಆದ್ದರಿಂದ ಅವರಿಗೆ ನಾವು ನಿಮ್ಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ನಮ್ಮ ಸಮಾಜವನ್ನು ಕೀಳಾಗಿ ಕಂಡು ತುಚ್ಛವಾಗಿ ಮಾತನಾಡಿದ ನಿಮಗೆ ನೀವು ನಮ್ಮ ಸಮಾಜವನ್ನು ಕ್ಷಮೆ ಕೇಳದೆ ಹೋದರೆ ನೀವು ಎಲ್ಲಿರುತ್ತೀರೋ ಅಲ್ಲಿಗೆ ಬಂದು ನುಗ್ಗಿ ಹೊಡೆಯುವಷ್ಟು ನಮಗೂ ತಾಕತ್ತಿದೆ, ದಮ್ಮಿದೆ. ನೀವು ರಾಜಕೀಯಕ್ಕೆ ಒಬ್ಬ ಪ್ರತಿನಿಧಿ ಆಗಲಿಕ್ಕೆ ನಾಲಾಯಕಿದ್ದೀರಿ. ರಾಜಕೀಯದಲ್ಲಿ ಸೋಲು ಗೆಲುವನ್ನು ಸ್ವೀಕಾರ ಮಾಡಬೇಕು, ಅವನೇ ನಿಜವಾದ ಪ್ರತಿನಿಧಿ. ಒಬ್ಬ ನಿಮ್ಮ ರಾಜಕೀಯ ತೆವಲಿಗೆ ನಮ್ಮ ಸಮಾಜವನ್ನೇ ಟೀಕಿಸಿದ, ಅವಾಚ್ಯವಾಗಿ ಮಾತನಾಡಿದ ನಿಮಗೆ ನಿಜವಾಗಲೂ ನೈತಿಕತೆ, ರಾಜಕೀಯ ಪ್ರತಿನಿಧಿ ಆಗಬೇಕು ಎಂದು ನೈತಿಕತೆ ಇದ್ದರೆ ನಮ್ಮ ಸಮಾಜವನ್ನು ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯವರೆಗೂ ಬಂದು ನಾವು ನಿಮ್ಮನ್ನು ಬಿಡುವುದಿಲ್ಲ, ನುಗ್ಗಿ ಹೊಡೆಯುತ್ತೇವೆ ಎಂದು ಎಚ್ಚರಿಕೆ ಕೊಡುತ್ತೇನೆ. ಈಗೇನು ಮೊನ್ನೆ ರಮೇಶ್ ಕತ್ತಿ ಅವರು ಬ್ಯಾಡ್ರ ಅಂತಂದು ಏನು ಪದ ಬಳಸಿ ಏನು ಇದು ಮಾಡಿದಾರ, ಒಬ್ಬ MLA ಆಗಿ ಮಾಜಿ ಮಿನಿಸ್ಟ್ರ್ ಆಗಿ ಇಂಥ ಅವಾಚ್ಯ ಶಬ್ದಗಳನ್ನು ಬಳಸೋದಾಗಿರ್ಬೋದು, ಒಂದು ಜಾತಿನ ನಿಂದನೆ ಮಾಡೋದಾಗಿರ್ಬೋದು, ಇಂಥ ವಾದನೆಪ್ಪ ಅಂತಂದ್ರೆ ನಾವು SC ST ಅಲ್ಪಸಂಖ್ಯಾತರು ಎಲ್ಲ ವರ್ಗದವರು ಕೂಡ ಇಂಥವು ಏನರ ಮುಂದಿನ ದಿನಗಳಲ್ಲಿ ಇಂಥವು ಏನು ಪದ ಬಳಕೆ ಆದ್ನಪ್ಪ ಅಂತಂದ್ರೆ ಉಗ್ರವಾಗಿ ಖಂಡಿಸ್ತೀವಿ. ಅವ್ರಿಗೆ ಶಿಕ್ಷೆ ಕೊಡೋ ಮಟ್ಟನೂ ಬಿಡೋಂಗಿಲ್ಲ. ಇದಕ್ಕೆ ಅವರು ಕ್ಷಮೆ ಕೇಳಬೇಕಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ರಮೇಶ್ ಕತ್ತಿ ಅವರು ಒಬ್ಬ ಸಂಸದರಾಗಿ ನಮ್ಮ ವಾಲ್ಮೀಕಿ ಸಮಾಜನ ಬೇಡ ಸುಳೆ ಮಕ್ಕಳು ಅಂತ ಹೇಳಿದ್ದಾರೆ. ಆ ಸುಳೆ ಮಕ್ಕಳ ಬಾಯಿ ಮಾತ್ರ ಈ ಸುಳೆ ಮಕ್ಕಳನ್ನು ಇದು ತತ್ವ ಬರೋದು. ಅವನೇ ಸುಳೆ ಮಗ ಇರ್ಬೋದು, ಹಂಗಾಗಿ ಅವ್ನು ಸುಳೆ ಮಕ್ಕಳು ಅಂತ ಪದ ಬಳಸಿದ್ದಾನೆ. ಇನ್ಮೇಲಾದ್ರೂ ತಿಳ್ಕೊಂಡು ಅವ್ನು ರಾಜಕೀಯ ಮಾಡಿದ್ರೆ ಉತ್ತಮ. ಅವ್ನ ರಾಜಕೀಯ ಭವಿಷ್ಯ ಮಾತು ಕತ್ತಿ ಮೇಲೆ ನಿಂತಿರ್ತೈತಿ. ಇವನು ಹಿಂಗೆ ಮಾತಾಡ್ಕೊಂಡ್ರೆ ಹುಂಬ ಅಂತ ಹೇಳ್ತಾರೆ. ನಾವು ಹಳ್ಳಿ ಜನಕ್ಕಂತ ಕಡಿಯಾದ ಹುಂಬ ಅಂತಾರೆ. ಆದರೂ ತಿಳ್ಕೊಂಡು ರಾಜಕೀಯ ಮಾಡ್ಬೇಕಂತ ಹೇಳ್ಕೊಂತ ಸಮಾಜದ ಬಗ್ಗೆ ಯಾರಾದರೂ ಮಾತಾಡಿದರೆ ಇದು ತಪ್ಪು ಕಾಣುತ್ತದೆ. ನೀವು ಭಾಳ ಎಚ್ಚರಿಕೆಯಿಂದ, ನಾವು ಮಾತಾಡೋದು ಭಾಳ ಒರಟಾಗಿ ಮಾತಾಡ್ತೇವೆ, ನಿಮಗೆ ಹೊರಟಿಲ್ಲ, ನಾವು ಅದಕ್ಕಿಂತ ಹೊರಟಿದ್ದೇವೆ. ಆದರೆ ಇಲ್ಲಿ ತನಕ ಕಾಯ್ಕೊಂಡಿದ್ದೇವೆ. ಅದನ್ನು ನೀವು ಹೊರಟಾಗಿ ನಮ್ಮ ಸಮಾಜದಿಂದನೂ ಓಟ್ ಹಾಕ್ಸ್ಕೊಂಡಿದ್ದೀವಿ. ಅದನ್ನು ತಿಳ್ಕೊಂಡು ನೀನು ಮಾತಾಡಬೇಕಾಗಿತ್ತು. ತಿಳಿದ ಮಾತಾಡಿಯೋ. ಆದರೆ ನೀ ಸಮಾಜಕ್ಕೇನು ಇದು ಮಾತಾಡಿಯಲ್ಲ, ಅದರ ಮೊದಲು ಪ್ರತಿಭಟನೆ ಒಳಗೆ ಬಂದು ಇಲ್ಲ ನನ್ನ ತಪ್ಪಾಗೈತೆ ಅಂತಂದು ಕ್ಷಮೆ ಕೇಳಬೇಕು. ಒಂದು ಇಲ್ಲ ನಾಳೆ ಅಲ್ಲೇ ಬರ್ತೇವೆ. ಬೇಕಾದ್ರೆ ಏನಾರು ದಮ್ಮಿದ್ರೆ ನಿಮ್ದು ಎಷ್ಟು ಸಮಾಜ ದಮ್ಮ ಐತೆ ಅದನ್ನು ತೋರಿಸು. ನಮ್ಮದು ಸಮಾಜ ಇದ್ದದ್ದು ನಾವು ತೋರಿಸ್ತೇವೆ. ಕಠಿಣವಾದ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಾಲ್ಮೀಕಿ ನಾಯಕ ಸಮಾಜ ಅಷ್ಟೇ ಇಲ್ಲ, ಎಲ್ಲ ವರ್ಗದ ಮುಖಂಡರಿಗೂ ನಮ್ಮ ರೈತ ಇನ್ನೇನು ಬಯಸ್ತಾರಲ್ಲ. ನಮ್ಮ ಭಾರತ ದೇಶ ಸಂವಿಧಾನಿಕ ದೇಶ, ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಎಲ್ಲರೂ ಸಮಾನರು, ಯಾರು ಮೇಲು ಕೀಳು ಅಂತ ಇಲ್ಲ. ಈ ಜಾತಿ ನಿಂದನೆ ಮತ್ತು ಜಾತಿ ಬಗ್ಗೆ ಅವಹೇಳನಕಾರಿ ಮಾತಾಡಿರೋಂಥ ಇವರೆಲ್ಲ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಕುರಿತು ಅದು ಏನಾದರೂ ತಪ್ಪಾಗಿದ್ದರೆ, ಅದು ಜಾತಿ ಅವಹೇಳನ ಮಾಡಿದ್ದು, ಜಾತಿ ನಿಂದನೆ ಮಾಡೋದು ಆಗಿದ್ದರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳೋಕ್ಕೆ ನಾವು ಈಗಲೇ ಎಲ್ಲರ ಪರವಾಗಿ ನಾವು ಇದನ್ನು ಮನವಿ ಪತ್ರವನ್ನು ತಕ್ಷಣವೇ ಮೇಲಾಧಿಕಾರಿಗಳು ಸೇರಿಸಿ ನಿಯಮಾನುಸಾರ ಸೂಕ್ತ ಕ್ರಮ ತಗೊಳ್ಳೋಕ್ಕೆ ನಾವು ಬದ್ಧರಿದ್ದೇವೆ ಅಂತ ಎಲ್ಲರ ಪರವಾಗಿ ನಾವು ತಾಲೂಕು ಆಡಳಿತ ಪರವಾಗಿ ಹೇಳ್ತೀವಿ.